ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಶ್ರುತಿ. ನೋಡಿ, ರಿಪಬ್ಲಿಕ್ ಕನ್ನಡ ಯಾವುದೇ ಒಂದು ಸುದ್ದಿಯನ್ನ ಕೊಟ್ಟರೂ ಕೂಡ ಅದು ತಾರ್ಕಿಕ ಅಂತ್ಯ ಕಾಣೋ ತನಕ ಆ ಸುದ್ದಿಯನ್ನ ಮಿಸ್ ಮಾಡೋ ಮಾತೇ ಇಲ್ಲ. ಒಂದ್ ಕಡೆ ವಾಲ್ಮೀಕಿ ನಿಗಮ, ಸೂರಜ್ ರೇವಣ್ಣ, ಪ್ರಜ್ವಲ್ ರೇವಣ್ಣ, ಈ ಸುದ್ದಿಗಳ ಮಧ್ಯೆ ದರ್ಶನ್ ಅವರ ಕೇಸ್ ಏನಾಯ್ತು ಅನ್ನೋದು ಬಹುತೇಕರ ಪ್ರಶ್ನೆ. ಆ ಕುರಿತ ಮಾಹಿತಿನ ಅರ್ಧ ಗಂಟೆಗಳ ಕಾಲ ನಿಮ್ಮ ಮುಂದೆ ಇಡುವ ಪ್ರಯತ್ನ. ಪತಿ ದರ್ಶನ್ಗೆ ಬೂಸ್ಟರ್ ಡೋಸ್ ಕೊಟ್ಟಿದ್ದಾರೆ ಪತ್ನಿ. ಕಾಟೇರನಿಗೆ ಧೈರ್ಯ ತುಂಬಿದ್ದಾರೆ ವಿಜಯಲಕ್ಷ್ಮಿ. ದಾಸನ ಬಿಡುಗಡೆಗೆ ದೇವರ ಮೊರೆ ಹೋಗಿದ್ದಾರೆ ಪತ್ನಿ. ವಿಶೇಷ ಪೂಜೆ ಮಾಡಿಸಿ ದರ್ಶನ್ಗೆ ಪ್ರಸಾದ ಕೊಟ್ಟು ಬಂದಿದ್ದಾರೆ ಪತ್ನಿ. ಹಣೆಗೆ ಕುಂಕುಮ ಇಟ್ಟು ಧೈರ್ಯ ಹೇಳಿದ್ದಾರಂತೆ ವಿಜಯಲಕ್ಷ್ಮಿಯವರು. ಜೈಲಿನ ವಿಶೇಷ ಕೊಠಡಿಯಲ್ಲಿ ಸ್ವಲ್ಪ ಹೊತ್ತು ಮಾತುಕತೆಯಾದ ಬಳಿಕ ಹಣೆಗೆ ಕುಂಕುಮ ಇಟ್ಟು ಧೈರ್ಯ ತುಂಬಿದ್ದಾರೆ ಪತ್ನಿ ವಿಜಯಲಕ್ಷ್ಮಿ. ಪರಪ್ಪನ ಅಗ್ರಹಾರಕ್ಕೆ ಪದೇ ಪದೇ ಆಗಮಿಸ್ತಾರೆ ಪತಿಯ ಭೇಟಿಗಾಗಿ. ಅದೇ ರೀತಿ ನಿನ್ನೆ ಬಂದ್ರು, ಭೇಟಿಯಾದ್ರು, ಕೆಲ ಹೊತ್ತು ಮಾತುಕತೆಯಾಯಿತು. ನಂತರ ದೇವರ ವಿಶೇಷ ಪ್ರಸಾದವನ್ನ ನೀಡಿ ಧೈರ್ಯ ತುಂಬಿದ್ದಾರೆ. ಟಾಲಿವುಡ್ ಸ್ಟಾರ್ ದರ್ಶನ್ ಹೊರಗಿದ್ರು ಸುದ್ದಿನೇ, ಒಳಗಿದ್ರು ಕೂಡ ಒಂದೊಂದು ರೀತಿಯ ಸುದ್ದಿಯಲ್ಲಿ ಇದ್ದೇ ಇದ್ದಾರೆ. ಒಂದ್ ಕಡೆ ಅಭಿಮಾನಿಗಳು ಅವರನ್ನ ಆರಾಧನೆ ಮಾಡ್ತಿದ್ರೆ, ಅವರ ಭೇಟಿಗೆ ಪ್ರಯತ್ನ ಪಡ್ತಿದ್ರೆ, ಈ ಮಧ್ಯೆ ಪತ್ನಿ ವಿಜಯಲಕ್ಷ್ಮಿಯವರು ಪರಪ್ಪನ ಅಗ್ರಹಾರ ಜೈಲಿಗೆ ಹೋಗಿ ದರ್ಶನ್ ಅವರನ್ನ ಭೇಟಿಯಾಗಿ ದೇವರ ಮೊರೆ ಹೋಗಿದ್ರಲ್ಲ, ಆ ವಿಶೇಷ ಪ್ರಸಾದವನ್ನ ನೀಡಿದ್ದಾರೆ. ಅಂದ್ರೆ ಹಣೆಗೆ ಕುಂಕುಮ ಇಟ್ಟು ಧೈರ್ಯ ತುಂಬಿದ್ದಾರಂತೆ. ಏನೆಲ್ಲ ಆಯ್ತು ಆ ಕುರಿತು ಒಂದು ಸ್ಪೆಷಲ್ ರಿಪೋರ್ಟ್ ಇಲ್ಲಿದೆ ನೋಡಿ. ಜೈಲಲ್ಲಿ ವಿಜಯಲಕ್ಷ್ಮಿ ಮೀಟ್ ಕಾಟೇರ. ದಾಸನಿಗೆ ಕುಂಕುಮ ನೀಡಿದ್ದೇಕೆ ಪತ್ನಿ. ಕೊಲೆ ಕೇಸಲ್ಲಿ ಪರಪ್ಪನ ಅಗ್ರಹಾರದಲ್ಲಿ ಮುದ್ದೆ ಮುರಿತಿರುವ ದರ್ಶನ್ ಹೊರಗಿದ್ರು ಸುದ್ದಿಯಲ್ಲಿರ್ತಾರೆ. ಜೈಲಲ್ಲಿದ್ದಾಗಿನಿಂದ ದಿನಕ್ಕೊಂದು ವಿಚಾರಕ್ಕೆ ಭಾರಿ ಸುದ್ದಿ ಆಗ್ತಾನೆ ಇದ್ದಾರೆ. ಕಂಬಿ ಹಿಂದಿರೋ ದಾಸ ಸೈಲೆಂಟ್ ಆಗಿ ಮೂಲೆ ಸೇರಿದ್ದು, ಕುಟುಂಬಸ್ಥರೇ ಧೈರ್ಯವಾಗಿದ್ದಾರೆ. ನಿನ್ನೊಂದಿಗೆ ನಾವಿದ್ದೇವೆ ಅಂತ 2 ದಿನಕ್ಕೊಮ್ಮೆ ಬಂದು ನೋಡ್ಕೊಂಡು ಹೋಗ್ತಿದ್ದಾರೆ. ಗಂಡ ಜೈಲು ಸೇರಿದ ಅಂತ ಬಿಡದೆ ದರ್ಶನ್ ಪರವಾಗಿ ವಿಜಯಲಕ್ಷ್ಮಿ ನಿಂತಿದ್ದು, 2 ದಿನಕ್ಕೊಮ್ಮೆ ಪರಪ್ಪನ ಅಗ್ರಹಾರದತ್ತ ನೋಡಲು ಬರ್ತಿದ್ದಾರೆ. ವಿಜಯಲಕ್ಷ್ಮಿ ದರ್ಶನ್ ಸಹೋದರ ದಿನಕರ್ ತೂಗುದೀಪ್ ಜೈಲಿಗೆ ಬಂದು ಭೇಟಿಯಾಗಿದ್ದಾರೆ. ಈ ವೇಳೆ ಅಣ್ಣನಿಗೆ ದಿನಕರ್ ಕೂಡ ಧೈರ್ಯ ತುಂಬಿದ್ದಾರೆ. ನನ್ನ ಗಂಡನಿಗೆ ಒಳ್ಳೆಯದಾಗ್ಲಿ, ಜೈಲಿಂದ ಆದಷ್ಟು ಬೇಗ ಹೊರಬರಲಿ ಅಂತ ವಿಜಯಲಕ್ಷ್ಮಿ ದೇವರಿಗೆ ವಿಶೇಷ ಪೂಜೆ ಸಲ್ಲಿಸಿ ಕುಂಕುಮ ಪ್ರಸಾದ ತಂದುಕೊಟ್ರು. ದೇವರ ಕುಂಕುಮ ಇಟ್ಕೊಂಡು ಪ್ರಸಾದ ತಿಂದ ಬಳಿಕ ದಾಸನಿಗೆ ವಿಜಯಲಕ್ಷ್ಮಿ ಮತ್ತಷ್ಟು ಶಕ್ತಿ ತುಂಬಿದ್ದಾರೆ. ಪದೇ ಪದೇ ವಿಜಯಲಕ್ಷ್ಮಿ ಆರೋಪಿ ದರ್ಶನ್ ಭೇಟಿ ಆಗ್ತಿರೋದಕ್ಕೆ ಪವಿತ್ರ ಗೌಡಗೆ ಕೋಪ ಬಂದಿದೆ. ಇಬ್ಬರು ಭೇಟಿ ಆಗ್ತಿರೋದಕ್ಕೆ ಮುನಿಸಿಕೊಂಡಿರೋ ಲಿಪ್ಸ್ಟಿಕ್ ಬ್ಯೂಟಿ ಕೈ ಹಿಸುಕಿಕೊಳ್ತಿದ್ದಾಳಂತೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನನ್ನ ಸಹೋದ್ಯೋಗಿ ದಿವಿತ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ದಿವಿತ್, ಕೋಟ್ಯಾನುಕೋಟಿ ಅಭಿಮಾನಿಗಳನ್ನ ಹೊಂದಿರುವ ದರ್ಶನ್ ಹೊರಗಿದ್ರೆ ಸದಾ ಒಂದಲ್ಲ ಒಂದು ವಿಚಾರಕ್ಕೆ ಸುದ್ದಿಯಲ್ಲಿರ್ತಿದ್ರು. ಸಿನಿಮಾ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಈಗ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ಪರಪ್ಪನ ಅಗ್ರಹಾರ ಸೇರಿದ್ದಾರೆ. ಬಟ್ ಬಹುತೇಕ ಅಭಿಮಾನಿಗಳಿಗೆ ನಮ್ಮ ಬಾಸ್ ಹೇಗಿರಬಹುದು, ಏನೆಲ್ಲ ಆಗ್ತಿರಬಹುದು ಅನ್ನೋದು ಕುತೂಹಲ. ಹಾಗಾಗಿ ಏನೆಲ್ಲ ಆಗ್ತಾ ಇದೆ ಪರಪ್ಪನ ಅಗ್ರಹಾರದಲ್ಲಿ, ದರ್ಶನ್ ಹೇಗಿದ್ದಾರೆ, ಪತ್ನಿ ವಿಜಯಲಕ್ಷ್ಮಿ ಭೇಟಿಯಾದ ಬಳಿಕ ಹೇಗಾಗಿದ್ದಾರೆ, ಇದೆಲ್ಲದರ ಬಗ್ಗೆ ಮಾಹಿತಿ ಕೊಡ್ತಾ ಹೋಗೋದಾದ್ರೆ ದಿವಿತ್. ನೋಡಿ ಶ್ರುತಿ, ಬಹಳ ಪ್ರಮುಖವಾಗಿ ನಾವಿಲ್ಲಿ ಮೊದಲನೇದಾಗಿ ಗಮನಿಸಬೇಕಾಗಿರೋದು, ಈ ಒಂದು ಪ್ರಕರಣ ಈಗ ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂದಿರೋದು. ಅಂದರೆ ಸಾಕಷ್ಟು ಸಾಕ್ಷ್ಯಗಳನ್ನು ಕಲೆ ಹಾಕಿರುವಂಥ ಪೊಲೀಸ್ನವರು. ಕೇಸ್ ಅಂತೂ ತುಂಬ ಸ್ಟ್ರಾಂಗ್ ಆಗಿದೆ. ಯಾಕೆ ಅಂತಂದರೆ 188 ಮೆಟೀರಿಯಲ್ ಎವಿಡೆನ್ಸ್ಗಳಾಗಿರ್ಬೋದು, 33 CCTVಗೆ ಸಂಬಂಧಪಟ್ಟಂತಹ DVRಗಳನ್ನು ತೆಗೆದುಕೊಂಡಿರೋದಾಗಿರ್ಬೋದು, 10 ಐ ವಿಟ್ನೆಸ್ ಆಗಿರ್ಬೋದು, ಜೊತೆಗೆ 100 ಪುಟಗಳ ಕಾಲ್ ಡೇಟಾ ಇವೆಲ್ಲವನ್ನು ತೆಗೆದುಕೊಂಡಿರೋದ್ರಿಂದ, ಅಂದರೆ ಅತಿ ಹೆಚ್ಚಾಗಿ ಸಾಕ್ಷ್ಯಗಳನ್ನು ಕಲೆ ಹಾಕಿರೋದ್ರಿಂದ ಚಾರ್ಜ್ ಶೀಟ್ ಹಾಕುವಂಥ ಸಂದರ್ಭದಲ್ಲಿ ಇವೆಲ್ಲವನ್ನು ಕೂಡ ನೋಟ್ ಮಾಡಬೇಕಾಗುತ್ತೆ. ಸೊ ಹಾಗಾಗಿ ಒಂದು ಪಾರ್ಟಲ್ಲಿ ಕೇಸು ತುಂಬಾ ಸ್ಟ್ರಾಂಗ್ ಆಗ್ತಾ ಇದೆ. ಆದರೆ ಅದರ ಬೆನ್ನಲ್ಲೇ ಸಾಕಷ್ಟು ಅಭಿಮಾನಿಗಳು ಕೂಡ ಇಲ್ಲಿ ಭೇಟಿ ಕೊಡ್ತಿದ್ದಾರೆ. ಅದರ ಜೊತೆಗೆ 4ನೇ ಬಾರಿ, ಅಂದರೆ ನಿನ್ನೆಗೆ 4ನೇ ಬಾರಿ ಪತ್ನಿ ವಿಜಯಲಕ್ಷ್ಮಿ ಜೊತೆಗೆ ದರ್ಶನ್ ಸಹೋದರ ದಿನಕರ್ ತೂಗುದೀಪ್ ಮತ್ತು ಅವರ ಪತ್ನಿ ಅವರು ಕೂಡ ಬಂದಿದ್ದರು. ಬಂದಂಥ ಸಂದರ್ಭದಲ್ಲಿ ದೇವರಿಗೆ ವಿಶೇಷವಾಗಿ ಪೂಜೆಯನ್ನು ಮಾಡಿಸಿ ಪ್ರಸಾದವನ್ನು ಕೂಡ ಬಂದು ದರ್ಶನ್ಗೆ ಕೊಟ್ಟು ಹೋದರು. ಜೊತೆಗೆ ಕುಂಕುಮವನ್ನು ಕೂಡ ದರ್ಶನ್ಗೆ ಇಟ್ಟೋದ್ರು ಅನ್ನುವಂಥ ಮಾಹಿತಿಯು ಕೂಡ ಇದೆ. ಅದರ ಜೊತೆಗೆ ದರ್ಶನ್ಗೆ ಅವರು ಮೊನ್ನೆ ದರ್ಶನ್ ಪುತ್ರ ವಿನೀಶ್ ಮತ್ತು ವಿಜಯಲಕ್ಷ್ಮಿ ಬಂದಂಥ ಸಂದರ್ಭದಲ್ಲಿ
ಕುವೆಂಪು ಅವರ ಪುಸ್ತಕ ಆಗಿರ್ಬೋದು, ಭಗವದ್ಗೀತೆ ಆಗಿರ್ಬೋದು, ಜೊತೆಗೆ ಏನು ವಿವೇಕಾನಂದ ಅವರ ಪುಸ್ತಕಗಳನ್ನು ಕೊಟ್ಟು ಹೋಗಿದ್ದಾರೆ. ಒಂದು ಕಡೆ ದರ್ಶನ್ ಆಧ್ಯಾತ್ಮದ ಕಡೆಗೆ ವಾಲ್ತಾ ಇದ್ದಾರೆ. ಎಲ್ಲೋ ಒಂದು ಕಡೆ ಅವರಲ್ಲಿ ಬದಲಾವಣೆಗಳು ಕಾಣ್ತಾ ಇದೆ. ಒಳಗಡೆ ಪಶ್ಚಾತ್ತಾಪದ ಮನೋಭಾವನೆ ಈಗಾಗಲೇ ಅವರಿಗೆ ಬಂದಿದೆ. ಮಾಡಿದ್ದು ತಪ್ಪು ಅಂತ ಕೂಡ ಅನಿಸಿದೆ. ಅದ್ರ ಜೊತೆಗೆ ಕುಟುಂಬಸ್ಥರು ಕೂಡ ಅವರಿಗೆ ಧೈರ್ಯವನ್ನು ಹೇಳುವಂಥ ಕೆಲಸವನ್ನು ಕೂಡ ಮಾಡಿದ್ದಾರೆ. ಮತ್ತೆ ಆ ಕಡೆ ಮಹಿಳಾ ಬ್ಯಾರಕ್ನಲ್ಲಿರುವಂಥ ಪವಿತ್ರ ಗೌಡ್ಗೂ ಕೂಡ ಈಗ ಟೆನ್ಷನ್ ಶುರುವಾಗಿದೆ. ಈ ಕುಟುಂಬಸ್ಥರು ಭೇಟಿ ಮಾಡ್ತಿರುವಂಥ ಹಿನ್ನೆಲೆಯಲ್ಲಿ ಎಲ್ಲಿ ಅವರು ದರ್ಶನ್ ಅವರಿಗೆ ಜಾಮೀನು ಸಿಗಬಹುದು ಅನ್ನೋ ಒಂದು ಆತಂಕ, ಮತ್ತು ನಾನು ಕಾನೂನು ಹೋರಾಟವನ್ನು ಮಾಡಬೇಕಲ್ಲ ಅನ್ನುವಂಥ ಟೆನ್ಷನ್ ಕೂಡ ಒಂದು ಕಡೆ ಅವರಿಗೂ ಶುರುವಾಗಿದೆಯಂತೆ. ಅವರ ಕುಟುಂಬಸ್ಥರು ಕೂಡ ಬಂದು ಭೇಟಿ ಮಾಡ್ತಿದ್ದಾರೆ. ಮತ್ತಷ್ಟು ಕೆಲವು ಅಭಿಮಾನಿಗಳು ಅವರನ್ನು ಬಂದು ಭೇಟಿ ಮಾಡ್ತಿದ್ದಾರೆ. ಶ್ರುತಿ, ಸೊ ಕಾದೋಣ ಮತ್ತೆ ಯಾವ ರೀತಿಯಾಗಿ ಜೊತೆಗೆ ಒಂದಷ್ಟು ವಿಗ್ ಪ್ರಾಬ್ಲಮ್ ಆಗಿರ್ಬೋದು, ಅವರಿಗೆ ಕೂದಲಿನ ಸಮಸ್ಯೆ ಇರೋದ್ರಿಂದ ಅದೆಲ್ಲವೂ ಕೂಡ ಬರ್ತೀನಿ. ಮತ್ತಷ್ಟು ಮಾಹಿತಿನ ಪಡೆದುಕೊಳ್ತೀನಿ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಮತ್ತೊಂದು ಅಪ್ಡೇಟ್ ಲಭ್ಯವಾಗ್ತಾ ಇದೆ. ರೇಣುಕಾ ಸ್ವಾಮಿ ಕೊಲೆ ಆರೋಪದಲ್ಲಿ ಜೈಲಲ್ಲಿ ನಟ ದರ್ಶನ್. ಕೊಲೆ ಕೇಸ್ನಲ್ಲಿ ಸಿಕ್ಕ ಸಾಕ್ಷ್ಯಗಳು ಏನೇನು ಗೊತ್ತಾ? ಇಲ್ಲಿ ತನಕ ಪೊಲೀಸರು ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ಹಲವು ಸಾಕ್ಷ್ಯಗಳನ್ನ ಕಲೆ ಹಾಕಿದ್ದಾರೆ. ಬೇರೆ ಪ್ರಕರಣಗಳನ್ನು ಗಮನಿಸಿದ್ರೆ ಅತಿ ಹೆಚ್ಚು ಸಾಕ್ಷ್ಯ ಸಂಗ್ರಹ ಮಾಡಿರುವಂತಹ ಪ್ರಕರಣ ಇದು ಅಂತ ಉಲ್ಲೇಖ ಆಗಿದೆ. ರಾಜೀವ್ ಗಾಂಧಿ ಹತ್ಯೆ ಪ್ರಕರಣಗಳಲ್ಲಿ ಹೆಚ್ಚು ಸಾಕ್ಷ್ಯ ಸಿಕ್ಕಿತ್ತು. ಅದೆಲ್ಲವನ್ನ ಮೀರಿ ಈಗ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದಲ್ಲಿ ಹೆಚ್ಚೆಚ್ಚು ಸಾಕ್ಷ್ಯಗಳನ್ನ ಕಲೆ ಹಾಕಿದ್ದಾರಂತೆ. ಹಾಗಾಗಿ ಈ ರೆಕಾರ್ಡ್ ಬ್ರೇಕ್ ಅಂತೀವಲ್ಲ, ಕೊಲೆ ಕೇಸ್ನಲ್ಲೂ ಕೂಡ ಆ ರೀತಿ ಸಾಕ್ಷ್ಯಗಳನ್ನ ಕಲೆ ಹಾಕೋದ್ರಲ್ಲಿ ಈ ಹಿಂದೆ ಹಲವು ಹತ್ಯೆ ಪ್ರಕರಣಗಳನ್ನ ಉದಾಹರಣೆಯಾಗಿ ತೆಗೆದುಕೊಂಡಾಗ ರೇಣುಕಾ ಸ್ವಾಮಿ ಹತ್ಯೆ ಕೇಸ್ನಲ್ಲಿ ಲಭ್ಯ ಆಗಿರುವಂತಹ ಸಾಕ್ಷಿಗಳೇ ಹೆಚ್ಚು ಅನ್ನುವಂತಹ ವಿಚಾರ ಬೆಳಕಿಗೆ ಬರ್ತಾ ಇದೆ. ರೇಣುಕಾ ಸ್ವಾಮಿ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ನಟ ದರ್ಶನ್ ಆದಿಯಾಗಿ 17 ಆರೋಪಿಗಳು ಆಲ್ರೆಡಿ ಜೈಲು ವಾಸ ಅನುಭವಿಸುತ್ತಿದ್ದಾರೆ. ಈ ಕಡೆ ಪೊಲೀಸರು ತನಿಖೆ ಅಷ್ಟಕ್ಕೆ ಬಿಟ್ಟಿದ್ದಾರಾ? ಖಂಡಿತ ಇಲ್ಲ. ಇನ್ನಷ್ಟು ತನಿಖೆನ ಚುರುಕುಗೊಳಿಸುವ ಮೂಲಕ ಹೆಚ್ಚೆಚ್ಚು ಸಾಕ್ಷ್ಯಗಳನ್ನು ಕಲೆ ಹಾಕಿದ್ದಾರೆ. ಹಾಗಾಗಿ ಈ ಹಿಂದೆ ನಡೆದಿರುವ ಹಲವು ಕೊಲೆ ಪ್ರಕರಣದಲ್ಲಿ ಸಾಕ್ಷ್ಯಗಳನ್ನು ಕಲೆ ಹಾಕಿದ್ದಾರಲ್ಲ, ಅದೆಲ್ಲವನ್ನ ಮೀರಿ ಈ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ಅತಿ ಹೆಚ್ಚಿನ ಸಾಕ್ಷ್ಯಗಳ ಸಂಗ್ರಹ ಮಾಡಿದ್ದಾರಂತೆ ಪೊಲೀಸರು. ಈ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ಒಂದು ಕೇಸ್, 17 ಮಂದಿ ಲಾಕ್, 180 ಸಾಕ್ಷ್ಯ ಲಭ್ಯ. ಅತಿ ಹೆಚ್ಚು ಸಾಕ್ಷ್ಯ ಕಲೆ ಹಾಕಿರುವ ಕೇಸ್ ಇದೆ. ರೇಣುಕಾ ಸ್ವಾಮಿಯನ್ನ ಭರ್ಭರವಾಗಿ ಕೊಲೆಗೈದು ಜೈಲು ಪಾಲಾಗಿರುವ ದರ್ಶನ್ ಅಂಡ್ ಗ್ಯಾಂಗ್ ಪರಪ್ಪನ ಅಗ್ರಹಾರದಲ್ಲಿ ಮುದ್ದೆ ಮುರಿಯುತ್ತಿದ್ದಾರೆ. ಆದರೆ ತನಿಖೆ ಮುಂದುವರೆಸಿರುವ ಪೊಲೀಸರು ಈವರೆಗೆ ಅತಿ ಹೆಚ್ಚು ಸಾಕ್ಷ್ಯಗಳನ್ನ ಕಲೆ ಹಾಕಿದ್ದಾರೆ. ಇಡೀ ದೇಶದಲ್ಲಿ ಹೆಚ್ಚು ಸಾಕ್ಷ್ಯ ಕಲೆ ಹಾಕಿರುವ ಕೇಸ್ ಇದಾಗಿದೆ. ರೇಣುಕಾ ಸ್ವಾಮಿ ಕೊಲೆ ಆಗಿದ್ದೇಕೆ, ಎಲ್ಲಿ, ಮರ್ಡರ್ ಮಾಡಿದ್ಯಾರು, ಅದಕ್ಕೆ ಸಾಕ್ಷಿಯಾದ ಹಲವು ಸಾಕ್ಷಿಗಳನ್ನು ಕೂಡ ಪೊಲೀಸರು ಕಲೆ ಹಾಕಿದ್ದಾರೆ. ರೇಣುಕಾ ಸ್ವಾಮಿ ಕೊಲೆ ಕೇಸ್ಗೂ ಮುನ್ನ ನಿತೀಶ್ ಕತಾರ, ಶೀನಾ ಭೋರಾ, ಆರುಷಿ ತಲ್ವಾರ್, ಜೆಸಿಕಾ ಲಾಲ್, ಪ್ರಿಯದರ್ಶಿನಿ ಮಟ್ಟು ಹಾಗೂ ರಾಜೀವ್ ಗಾಂಧಿ ಹತ್ಯೆ ಪ್ರಕರಣಗಳಲ್ಲಿ ಅತಿ ಹೆಚ್ಚು ಸಾಕ್ಷ್ಯ ಕಲೆ ಹಾಕಲಾಗಿತ್ತು. ಇದೀಗ ರೇಣುಕಾ ಸ್ವಾಮಿ ಕೊಲೆ ಕೇಸಲ್ಲೂ ಅತಿ ಹೆಚ್ಚು ಸಾಕ್ಷ್ಯ ಸಂಗ್ರಹಿಸಲಾಗಿದೆ. ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದಲ್ಲಿ 180ಕ್ಕೂ ಹೆಚ್ಚು ಮೆಟೀರಿಯಲ್ ಎವಿಡೆನ್ಸ್ ಸಂಗ್ರಹಿಸಲಾಗಿದೆ. 33 ಸಿಸಿಟಿವಿಗಳಿಗೆ ಸಂಬಂಧಿಸಿದ ಡಿವಿಆರ್ ಸಂಗ್ರಹಿಸಲಾಗಿದೆ. 10ಕ್ಕೂ ಹೆಚ್ಚು ಐ ವಿಟ್ನೆಸ್ಗಳನ್ನ ಸಂಗ್ರಹ ಮಾಡಲಾಗಿದೆ. 106 ಪುಟಗಳ ಕಾಲ್ ಡೇಟಾವನ್ನು ಕಲೆಕ್ಟ್ ಮಾಡಲಾಗಿದೆ. ಹೀಗಾಗಿ ದೇಶದ ಸೆನ್ಸೇಷನಲ್ ಮರ್ಡರ್ ಸಾಲಿಗೆ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣ ಸೇರುವ ಸಾಧ್ಯತೆ ಇದೆ. ದರ್ಶನ್ ಅಂಡ್ ಗ್ಯಾಂಗ್ ಜೈಲಲ್ಲಿದ್ದರೂ ಪೊಲೀಸರು ಈಗಲೂ ಕೂಡ ಸಾಕ್ಷ್ಯಗಳನ್ನ ಸಂಗ್ರಹಿಸುತ್ತಿದ್ದಾರೆ. ಈ ಕೇಸ್ ಸಂಬಂಧ ಇನ್ನು ಏನೇನು ಸಾಕ್ಷಿಗಳು ಸಿಗಲಿದೆಯೋ ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ನವೀನ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ನವೀನ್, ಈಗ ತಾನೇ ನಾವು ಗಮನಿಸ್ತಾ ಇದ್ವಿ